ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಂಜೇಗೌಡರು ಹಿರಿಯ ಶಾಸಕರು, ಅವರು ಕೂಡ ಕೋಮುಲ್ನ ಅಧ್ಯಕ್ಷರಾಗಿ ಇದ್ದಾರೆ. ಏನ್ ತೀರ್ಮಾನ ಆಗುತ್ತೆ ಸರ್ಕಾರ, ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು ಏನ್ ತೀರ್ಮಾನ ಮಾಡುತ್ತಾರೆ ಅದರಂತೆ ಆಗುತ್ತೆ. ಅಂದ್ರೆ ಸರ್ ಹಿಂದೆ ನೀವೇ ಮಾತು ಕೊಟ್ಟಿದ್ರಿ ಅಂತ ಹೇಳಿ ಸರ್. ನಾನು ಸಭ್ಯತೆ ಹೇಳಿದ್ದೆ, ನಾನು ಹಿಂದಿನ ಅವಧಿನಲ್ಲಿ ಹೇಳಿದ್ದೆ, ಹಿಂದಿನ ಸಂದರ್ಭದಲ್ಲಿ ಅವತ್ತು ನಡೆದಂತ ರಾಜಕೀಯ ಬೆಳವಣಿಗೆಗಳಲ್ಲಿ ನಾವು ಸಹಾಯ ಮಾಡಬೇಕು. ಇವತ್ತು ಎಲ್ಲರೂ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೇವೆ. ಯಾರು ಅರಾತುರಿನ ಇಲ್ಲ, ಗೊತ್ತಾಯ್ತಲ್ಲ. ಈ ನಡುವೆ ಸತೀಶ್ ಜಾರಕಿಹೊಳಿ ಅವರು ಸರ್ ಅತಿ ಹೆಚ್ಚು ಯಾರಿಗೆ ಮತ ಬರುತ್ತೋ ಅವರು ಆಗ್ತಾರೆ ಅಂತ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಸ್ವಲ್ಪ ಕೇಳಿದ್ವಿ. ಸದ್ಯಕ್ಕೆ ಬೊಮ್ಮೂಲ್ನ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಉಳಿದ್ರ ಬಗ್ಗೆ ದೊಡ್ಡ ದೊಡ್ಡ ನಾಯಕರುಗಳನ್ನ ಕೇಳಿ. ಆಕಾಂಕ್ಷಿ ಇದ್ರೆ ಸರ್ ನಾನು ಯಾವುದಕ್ಕೂ ಆಕಾಂಕ್ಷಿ ಇಲ್ಲ, ಇದಕ್ಕೂ ಆಕಾಂಕ್ಷಿ ಅಲ್ಲ. ನಾಳೆ ಅಲ್ಲ ಸರ್, ಕೆಲವು ಶಾಸಕರುಗಳು ಒತ್ತಾಯ ಏನಂದ್ರೆ ಸರ್ ಸುರೇಶ್ ಅವ್ರಿಗೆ ಒಂದು ಒಳ್ಳೆ ಸ್ಥಾನ ಕೊಡಬೇಕು ಅನ್ನೋಂಥದ್ದು. ಅದ್ರ ಬಗ್ಗೆ ನನಗೆ ಅವರ ಅಭಿಪ್ರಾಯಗಳು ತೀರ್ಮಾನ ಮಾಡ್ಬೇಕಾಗಿರ್ತಕ್ಕಂಥದ್ದು ನಿರ್ದೇಶಕರುಗಳು ಮತ್ತು ನಮ್ಮ ಸರ್ಕಾರ ತೀರ್ಮಾನ ಮಾಡ್ತಾರೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಂಜೇಗೌಡರು ಹಿರಿಯ ಶಾಸಕರು, ಅವರು ಕೂಡ ಕೋಮುಲ್ನ ಅಧ್ಯಕ್ಷರಾಗಿ ಇದ್ದಾರೆ. ಏನ್ ತೀರ್ಮಾನ ಆಗುತ್ತೆ ಸರ್ಕಾರ, ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು ಏನ್ ತೀರ್ಮಾನ ಮಾಡುತ್ತಾರೆ ಅದರಂತೆ ಆಗುತ್ತೆ. ಅಂದ್ರೆ ಸರ್ ಹಿಂದೆ ನೀವೇ ಮಾತು ಕೊಟ್ಟಿದ್ರಿ ಅಂತ ಹೇಳಿ ಸರ್. ನಾನು ಸಭ್ಯತೆ ಹೇಳಿದ್ದೆ, ನಾನು ಹಿಂದಿನ ಅವಧಿನಲ್ಲಿ ಹೇಳಿದ್ದೆ, ಹಿಂದಿನ ಸಂದರ್ಭದಲ್ಲಿ ಅವತ್ತು ನಡೆದಂತ ರಾಜಕೀಯ ಬೆಳವಣಿಗೆಗಳಲ್ಲಿ ನಾವು ಸಹಾಯ ಮಾಡಬೇಕು. ಇವತ್ತು ಎಲ್ಲರೂ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೇವೆ. ಯಾರು ಅರಾತುರಿನ ಇಲ್ಲ, ಗೊತ್ತಾಯ್ತಲ್ಲ. ಈ ನಡುವೆ ಸತೀಶ್ ಜಾರಕಿಹೊಳಿ ಅವರು ಸರ್ ಅತಿ ಹೆಚ್ಚು ಯಾರಿಗೆ ಮತ ಬರುತ್ತೋ ಅವರು ಆಗ್ತಾರೆ ಅಂತ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಸ್ವಲ್ಪ ಕೇಳಿದ್ವಿ. ಸದ್ಯಕ್ಕೆ ಬೊಮ್ಮೂಲ್ನ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಉಳಿದ್ರ ಬಗ್ಗೆ ದೊಡ್ಡ ದೊಡ್ಡ ನಾಯಕರುಗಳನ್ನ ಕೇಳಿ. ಆಕಾಂಕ್ಷಿ ಇದ್ರೆ ಸರ್ ನಾನು ಯಾವುದಕ್ಕೂ ಆಕಾಂಕ್ಷಿ ಇಲ್ಲ, ಇದಕ್ಕೂ ಆಕಾಂಕ್ಷಿ ಅಲ್ಲ. ನಾಳೆ ಅಲ್ಲ ಸರ್, ಕೆಲವು ಶಾಸಕರುಗಳು ಒತ್ತಾಯ ಏನಂದ್ರೆ ಸರ್ ಸುರೇಶ್ ಅವ್ರಿಗೆ ಒಂದು ಒಳ್ಳೆ ಸ್ಥಾನ ಕೊಡಬೇಕು ಅನ್ನೋಂಥದ್ದು. ಅದ್ರ ಬಗ್ಗೆ ನನಗೆ ಅವರ ಅಭಿಪ್ರಾಯಗಳು ತೀರ್ಮಾನ ಮಾಡ್ಬೇಕಾಗಿರ್ತಕ್ಕಂಥದ್ದು ನಿರ್ದೇಶಕರುಗಳು ಮತ್ತು ನಮ್ಮ ಸರ್ಕಾರ ತೀರ್ಮಾನ ಮಾಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.